ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಅಲ್ಲಿ ಪ್ರೈವಸಿ ಇನ್ಶೂರ್ ಆಗುತ್ತಾ? ಆಕ್ಚುಲಿ ನಾವು ಯಾವ ರೀತಿ ಬಿಟ್ಕಾಯಿನ್ ಅನ್ನ ಬಳಕೆ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ಪ್ರೈವಸಿ ಇನ್ಶೂರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಎಕ್ಸ್ಚೇಂಜ್ಗಳು ಕೂಡ KYC ಆಧಾರಿತ ಎಕ್ಸ್ಚೇಂಜ್ಗಳು. ಹಾಗಾಗಿ ಇಲ್ಲಿ ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಬೇಕು ಅಂತಂದ್ರೆ ನಮ್ಮ ಹೆಸರು, ಪ್ಯಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID ಇನ್ನಿತರ ಹಲವಾರು ಡೀಟೇಲ್ಸ್ ಗಳನ್ನ ಕೊಡಬೇಕಾಗುತ್ತೆ. ಸೊ ಯಾವ್ದಾದ್ರು ಎಕ್ಸ್ಚೇಂಜ್ ನಲ್ಲಿ ಬಿಟ್ಕಾಯಿನ್ ಖರೀದಿ ಮಾಡಿದ್ಮೇಲೆ ನನ್ನ ಹತ್ರ ಇರ್ತಕ್ಕಂಥ ಒಂದು ಪಬ್ಲಿಕ್ ಅಡ್ರೆಸ್ ನಾನು ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ನನ್ನ ಬಿಟ್ಕಾಯಿನ್ ನನ್ನ ಕಂಟ್ರೋಲ್ ತಗೊಳೋದಕ್ಕೆ. ಆಗ ಆ ಒಂದು ಎಕ್ಸ್ಚೇಂಜ್ ಹತ್ರ ನನ್ನ ಪಬ್ಲಿಕ್ ಅಡ್ರೆಸ್ ಇರುತ್ತೆ. ಸೊ ಅವರು ಈ ಒಂದು ಪಬ್ಲಿಕ್ ಅಡ್ರೆಸ್ ಇವ್ರದೇ ಅಂತ ಹೇಳಿ ಅರ್ಥ ಆಗುತ್ತೆ. ಬೇಸಿಕಲಿ ಅದನ್ನ ಅವ್ರು ಮುಂದೆ ಕೂಡ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಬಟ್ ಬೇರೆ ಬೇರೆ ದೇಶಗಳಲ್ಲಿ ನೋ KYC ಎಕ್ಸ್ಚೇಂಜ್ಗಳು ಕೂಡ ನಡೀತಾ ಇದಾವೆ. ಅಲ್ಲಿ ನಾವು ನೇಮು, ಮೊಬೈಲ್ ನಂಬರ್, ಆಧಾರ್, ಪ್ಯಾನ್ ನಂಬರ್ ಈ ರೀತಿ ಎಲ್ಲ ಕೊಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಪಬ್ಲಿಕ್ ಅಡ್ರೆಸ್ ಮತ್ತೆ ಒಂದು ಪೇಪರ್ ಕರೆನ್ಸಿ ಕೊಟ್ಟರೆ ಸಾಕು. ಆ ಒಂದು ಪಬ್ಲಿಕ್ ಅಡ್ರೆಸ್ಗೆ ಅವರು ಬಿಟ್ಕಾಯಿನ್ ಅನ್ನ ಕಳಿಸ್ತಾರೆ. ಅಲ್ಲಿ ನೋ KYC ಬಿಟ್ಕಾಯಿನ್ ಸಿಗುತ್ತೆ. ನಮ್ಮ ದೇಶದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು KYC ಬಿಟ್ಕಾಯಿನ್. ಇದು ಒಂದು. ಎರಡನೇದು, ನಮ್ಮ ಬಿಟ್ಕಾಯಿನ್ ನಮ್ಮ ಕಂಟ್ರೋಲ್ ಬಂದ ನಂತರ ನಮ್ಮದೇ ಆದಂತ ಇನ್ನೊಂದು ಪಬ್ಲಿಕ್ ಅಡ್ರೆಸ್ ನಾವು ಕ್ರಿಯೇಟ್ ಮಾಡಿಕೊಂಡು ಒಂದು ಬಿಟ್ಕಾಯಿನ್, ಒಂದು ಪಬ್ಲಿಕ್ ಅಡ್ರೆಸ್ ಏನಿರುತ್ತಲ್ಲ ನಾವು ಎಕ್ಸ್ಚೇಂಜ್ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿಂದ ಈ ಒಂದು ಪಬ್ಲಿಕ್ ಅಡ್ರೆಸ್ಗೆ ಬಿಟ್ಕಾಯಿನ್ ಕಂಟ್ರೋಲ್ ನ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ಹೊಸ ಬಿಟ್ಕಾಯಿನ್ ಪಬ್ಲಿಕ್ ಅಡ್ರೆಸ್ ಏನಿದೆಯಲ್ಲ ಅದು ನಂದೇ ಅಂತ ಹೇಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ಜೊತೆಗೆ ಫಾರ್ ಎಕ್ಸಾಂಪಲ್, ಒಂದು P2P ಟ್ರಾನ್ಸಾಕ್ಷನ್ ಮಾಡಿದಾಗ ಬಾಟಾ ಸಿಸ್ಟಮ್, ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ನೇರ ಹಣದ ವರ್ಗಾವಣೆ, ಆ ತರ ಮಾಡಿದಾಗ ಕೂಡ ಆ ವ್ಯಕ್ತಿ ಮಾತ್ರ ಗೊತ್ತಿರುತ್ತೆ ಈ ಒಂದು ಪಬ್ಲಿಕ್ ಅಡ್ರೆಸ್ ಇವ್ರದೇ ಅಂತ ಹೇಳಿ. ಅದೇ ಬೇರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ನೀವು ಯಾವ್ದಾದ್ರು ಒಂದು ಬಿಟ್ಕಾಯಿನ್ ಎಕ್ಸ್ಪ್ಲೋರರ್ ಅಲ್ಲಿ ಚೆಕ್ ಮಾಡಿ ನೋಡಿ. ಪರ್ಟಿಕ್ಯುಲರ್ ಒಂದು ಟ್ರಾನ್ಸಾಕ್ಷನ್ ನೋಡಿದಾಗ ಹಲವಾರು ಪಬ್ಲಿಕ್ ಅಡ್ರೆಸ್ ಕಾಣ್ತಾ ಇರುತ್ತೆ. ಹಾಗಾಗಿ ಈ ಒಂದು ಪಬ್ಲಿಕ್ ಅಡ್ರೆಸ್ ಇಂಡಿಯಾದಿಂದಾನೇ ಆಗಿದೆ, ಈ ಒಂದು ಪಬ್ಲಿಕ್ ಅಡ್ರೆಸ್ ಅಮೆರಿಕದಿಂದಾನೇ ಮಾಡಿದಾನೆ ಅಂತೇಳಿ ಗೊತ್ತಾಗೋದಿಲ್ಲ. ಸೊ ಬೇಸಿಕಲಿ ನಾವು ಯಾವ ರೀತಿ ಬಿಟ್ಕಾಯಿನ್ ಅನ್ನ ಬಳಕೆ ಮಾಡ್ತೀವಿ ಅನ್ನೋಂಥ ಆಧಾರದ ಮೇಲೆ ಪ್ರೈವಸಿ ಡಿಫೈನ್ ಆಗಿರುತ್ತೆ. ಬೇಸಿಕಲಿ ಬಿಟ್ಕಾಯಿನ್ ಆನ್ ಚೈನ್ ಅಲ್ಲಿ ಪ್ರೈವಸಿ ಇದೆ. ಬಟ್ ಬಿಟ್ಕಾಯಿನ್ ಅಪ್ಪರ್ ಲೇಯರ್ಸ್ ಅಲ್ಲಿ ಹೋಗ್ತಾ ಒಂದು ಟ್ರಸ್ಟ್ ಅನ್ನುವಂಥ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು.